ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕದ ಮತ್ತೊಂದು ಕೊಟೇಶನ್ನ ನೋಡೋಣ. ಕೊಟೇಶನ್ ನಂಬರ್ 40. ದ ಅರ್ತ್ ಬರ್ನ್ಸ್ ಬಿಕಾಸ್ ಯು ಡೂ. ಅಂದರೆ ಭೂಮಿ ಉರಿತಾ ಇದೆ, ಕಾರಣ ನೀನೇ ಅಂತ. ನೀನೇ ಅಂದರೆ ನಾವೆಲ್ಲ ಮನುಷ್ಯರು, ನಾವೇ ಕಾರಣ ಆಗಿದ್ದೀವಿ. ಮ್ಯಾನ್ಸ್ ಹಂಗರ್ ಇಸ್ ನಾಟ್ ಇನ್ ದ ಸ್ಟಮಕ್, ಇಟ್ ರೆಸೈಡ್ಸ್ ಇನ್ ದ ಮೈಂಡ್. ದಟ್ ಹಂಗರ್, ಬ್ಲೈಂಡ್, ರೆಸ್ಟ್ಲೆಸ್, insatiable, has destroyed everything it could touch. Climate change is only the latest, the most devastating, and perhaps the final symptom of this inner disease. ಈ ಮನುಷ್ಯನ ಒಂದು ಹಸಿವು ಹೇಗಿದೆಪ್ಪ ಅಂದರೆ ಕೇವಲ ಹೊಟ್ಟೆಗಟ್ಟರೆ ಸೀಮಿತವಲ್ಲ. ಈ ನಮ್ಮ ಒಳಗಡೆ ನಾನು ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನೀವೇನು ಭೀ ಕೊಡ್ರಿ ಅದು ಖಾಲಿಯಾಗಿ ಉಳಿತು. ಅದನ್ನು ತುಂಬತಕ್ಕಂಥ ಶಕ್ತಿ ಇರೋದು ಕೇವಲ ಆಧ್ಯಾತ್ಮಿಕದಲ್ಲಿ ಮಾತ್ರ. ಅದನ್ನು ನೀವು ಆಧ್ಯಾತ್ಮಿಕತೆ ತುಂಬಿಕೊಳ್ಳಿಲ್ಲ ಅಂದರೆ ನೀವು ಹೊರಗಿನ ಪ್ರಪಂಚದಿಂದ ಎಲ್ಲನೂ ತುಂಬ್ಕೊಳ್ತಾ ಹೋಗ್ತೀರಿ. ಅದರಿಂದ ಪ್ರಕೃತಿ ಕೂಡ ನಾಶ ಮಾಡ್ತೀರಿ. ಪ್ರಕೃತಿಯಲ್ಲಿ ಬಹಳಷ್ಟು ಏನಾಗಿದೆ, ತಾಪಮಾನ ಜಾಸ್ತಿ ಆಗಿದೆ, ಅರ್ಥ ಬರ್ನ್ ಆಗ್ತಾ ಇದೆ, ಉರಿತಾ ಇದೆ, ಭೂಮಿ ಉರಿತಾ ಇದೆ. ಆ ಉರಿಯಿಂದ ನಮಗೂ ಕೂಡ ಏನಾಗ್ತಾ ಇದೆ, ನಾವು ಕೂಡ ಬಹಳಷ್ಟು ಶಾಖದಿಂದ ಬಳಲ್ತಾ ಇದ್ದೀವಿ. ನಾವು ಪ್ರಾಣಿ ಪಕ್ಷಿಗಳಂತೂ ಸಾಯ್ತಾ ಹೋಗ್ತಾ ಇದ್ದಾವೆ. ನಮ್ಮ ಹಂಗರ್, ನಮ್ಮ ಹಸಿವು ಯಾವ ರೀತಿ ಇದೆಯಪ್ಪ ಅಂತಂದರೆ, ಎಷ್ಟು ಐಷಾರಾಮಿ ಜೀವನ ಇದ್ದರೂ ಕೂಡ ನಮ್ಮ ಒಳಗಡೆ ಶಾಂತಿ ಅಂತಕ್ಕಂಥದ್ದಿಲ್ಲ. ಆ ಶಾಂತಿ ಬರಬೇಕಪ್ಪ ಅಂತಂದರೆ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ. ನಾವು ಹೊರಗಡೆ ಎಷ್ಟು ಭೂಮಿಯನ್ನು ವಿಕೃತ ಮಾಡ್ತಾ ಇದ್ದೀವಿ, ಭೂಮಿ ಮೇಲೆ ನಾವು ಒಂದು ಪ್ರಕೃತಿಯನ್ನು ವಿಕೃತಿ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕಾರಣ ನಮ್ಮ ಇನ್ನರ್ ಹಾಲೋನೆಸ್, ಅಂದರೆ ನಮ್ಮ ಒಳಗಿನ ಒಂದು ಅಶಾಂತಿ ಕಾರಣದಿಂದ. ನೀವು ಅದನ್ನು ಹೊರಗಡೆ ಎಷ್ಟಾದರೂ ತುಂಬಿಕೊಳ್ತಾ ಪ್ರಯತ್ನ ಮಾಡಿರಿ, ಆದರೆ ಒಳಗಡೆ ಮಾತ್ರ ಅದು ಖಾಲಿಯಾಗಿ ಉಳಿತಿರೋದು. ಫಾರ್ ಎಕ್ಸಾಂಪಲ್, ಈಗ ಒಂದೊಂದು ಮದುವೆ ಮಾಡ್ತೀರಿ, ಅಲ್ಲಿ ಎಷ್ಟೊಂದು ಪ್ರಕೃತಿ ಹಾಳಾಗ್ತದೆ. ಈಗಿನ ಮದುವೆಗಳಂತೂ ಅದರಲ್ಲಿ ಬಳಸ್ತಕ್ಕಂಥ ಪ್ಲಾಸ್ಟಿಕ್ ಪ್ಲೇಟ್ಗಳಾಗಿರ್ಬೋದು, ಒಬ್ಬೊಬ್ಬರಿಗೂ ಒಂದೊಂದು ಪ್ಲಾಸ್ಟಿಕ್ ಗ್ಲಾಸ್ಗಳಾಗಿರ್ಬೋದು. ಪ್ರತಿದಿನ ಒಂದು ಸಾವಿರಾರು ಮದುವೆಗಳು ನಡೀತಾ ಇರ್ತವೆ. ಆ ಸಾವಿರಾರು ಮದುವೆಗಳು ನಡೀತಿರ್ತಕ್ಕಂತಹ ಎಷ್ಟೊಂದು ಒಂದು ವೇಸ್ಟ್ ವಸ್ತುಗಳು ಹೊರಗೆ ಬರ್ತಾವಪ್ಪ ಅಂದ್ರೆ ಅದರಿಂದ ಪ್ರಕೃತಿಯನ್ನು ಎಷ್ಟು ನಾಶ ಆಗ್ತಾಯಿದೆ, ಎಷ್ಟೊಂದು ಪ್ರಕೃತಿ ನಾಶ ಮಾಡ್ತಾಯಿದ್ವಿ ನಾವು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ನಾವು ನಮ್ಮ ಪೀಳಿಗೆಗೆ ಒಂದು ಹೊಸ ಒಂದು ಪ್ರಕೃತಿ, ಒಳ್ಳೆಯ ಪ್ರಕೃತಿಯನ್ನು ಬಿಟ್ಟು ಹೋಗಬೇಕಾಗಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈಗಿನಂತೂ ಹಾಳು ಮಾಡ್ತಾನೇ ಇದ್ದೀವಿ, ಈಗಿನ ಸದ್ಯದ ಪ್ರಕೃತಿಯಂತೂ ಹಾಳು ಮಾಡ್ತಾನೇ ಇದ್ದೀವಿ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂತಹ ಒಳ್ಳೆಯ ಪ್ರಕೃತಿ ಕೂಡ, ಅದನ್ನು ಕೂಡ ಹಾಳು ಮಾಡ್ತಾ ಇದ್ದೀವಿ ನಾವು. ಅಂದರೆ ನಮ್ಮದನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ, ಮುಂದಿನ ಪೀಳಿಗೆಯದ್ದು ಕೂಡ ಹಾಳು ಮಾಡ್ತಾ ಇದ್ದೀವಿ. ಇದು ಬಹಳ 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 ಒಂದು ದುಃಖದ ಸಂಗತಿ ಮತ್ತು ಅನ್ಯಾಯದ ಸಂಗತಿ. ಮುಂದಿನ ಪೀಳಿಗೆ ಜೊತೆ ನಾವು ಬಹಳಷ್ಟು ಅನ್ಯಾಯವನ್ನು ಮಾಡ್ತಾಯಿದ್ದೀವಿ. ನಾವೇನು ಮಕ್ಕಳು ಬೇಕು ಅಂತ ಪೂಜೆ ಹರಕೆ ಗಿರಿಕೆ ಮಾಡಿ ಮಕ್ಕಳನ್ನ ಪಡ್ಕೊಳ್ತೀರಿ, ಮೊಮ್ಮಕ್ಕಳನ್ನ ಪಡ್ಕೊಳ್ತೀರಿ. ಆದರೆ ಮುಂದೆ ನೀವು ಅವರಿಗೆ ಎಂಥ ಪ್ರಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ ಅಂತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ಮಾತು. ಮೊನ್ನೆ ಮೋದಿಯವರು ಹೇಳಿದ್ರು, ಬಂಗಾರದ ಒಂದು ಬೆಲೆ ಬಹಳಷ್ಟು ಆಗಿದೆ, ಈ ಬಂಗಾರವನ್ನು ಯಾರೂ ಖರೀದಿ ಮಾಡಬೇಡ್ರಿ ಅಂತ. ಆ ನ್ಯೂಸ್ನ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಹೆಣ್ಮಗಳು ಹೇಳ್ತಾಳೆ, ಬಂಗಾರ ಇಲ್ಲದೆ ನಾವು ಮದುವೆ ಹೇಗೆ ಮಾಡ್ತಕ್ಕಂಥದ್ದು ಅಂತ, ಬಂಗಾರ ಇಲ್ಲದೆ ನಾವು ಮದುವೆನ ಹೇಗೆ ಮಾಡಬೇಕು ಅಂತ. ಯಾಕೆ ಬಂಗಾರ ಇಲ್ಲದ್ರೆ ಮದುವೆ ಆಗೋದಿಲ್ವಾ? ಒಂದು ಮದುವೆಗೆ ಒಂದು ಗಂಡು ಮತ್ತು ಹೆಣ್ಣಿನ ಒಪ್ಪಿಗೆ ಬೇಕೇ ಹೊರತು ಬಂಗಾರದ ಕೆಲಸ ಏನಿರ್ತದಲ್ಲಿ. ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಏನಪ್ಪ ಅಂತಂದ್ರೆ, ಬಂಗಾರ ಒಡವೆ ಅವೆಲ್ಲ ಇದ್ರೇ ಮದುವೆ ಅಂತಕ್ಕಂಥದ್ದು. ಊಟ ಉಪಚಾರ, 100,000 ಜನಕ್ಕೆ ಊಟ ಹಾಕಬೇಕು, ಭವ್ಯ ಮೆರವಣಿಗೆಯಿಂದ ನಾವು ಮದುವೆ ಮಾಡಬೇಕು ಅಂತಕ್ಕಂಥದ್ದು. ಈ ಭವ್ಯ ಮೆರವಣಿಗೆ, 1000 ಜನ ಊಟ, ಇದನ್ನೇ ನಮಗೆ ಪ್ರಕೃತಿ ಬಹಳಷ್ಟು ಹಾಳು ಮಾಡ್ತಾ ಇದೆ. ಈ ಮೈಂಡ್ ಸೆಟ್ ನಮ್ಮಲ್ಲಿ ಹೋಗಬೇಕಪ್ಪ ಅಂತಂದರೆ ನಮಗೆ ಆಧ್ಯಾತ್ಮಿಕತೆ ಬೇಕು. ಆಧ್ಯಾತ್ಮಿಕತೆ ಅಂದರೆ ನಿಮ್ಗೆ ಸನ್ಯಾಸಿಯನ್ನಾಗಿ ಮಾಡೋದಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತದೆ ಆಧ್ಯಾತ್ಮಿಕತೆ. ಪ್ರಕೃತಿಯನ್ನು ನಾಶ ಮಾಡೋದಕ್ಕೆ ಬಿಡೋದಿಲ್ಲ ಅದು. ಆ ಪ್ರಕೃತಿ ನಾಶ ಮಾಡದೇ ಇದ್ದಾಗ ನಿಮ್ಮ ಪ್ರಕೃತಿ ಕೂಡ ಸರಿಯಾಗಿರ್ತದೆ. ನಮ್ಮ ಪ್ರಕೃತಿ ಸರಿಯಾಗಿರ್ಬೇಕಪ್ಪ ಅಂದರೆ ನಾವು ಭೂಮಿಯ ಪ್ರಕೃತಿ ಕೂಡ ನಾವು ಸರಿಯಾಗಿರಬೇಕು. ನಾವು ಮಾಡ್ತಕ್ಕಂತಹ ಒಂದು ಬಿಸಿಲು, ಈಗ ನೋಡಿ ಬಿಸಿಲು ಹೆಚ್ಚಾಯಿತು ಅಂತಂತೀರಿ. ಬಿಸಿಲು ಯಾಕೆ ಹೆಚ್ಚಾಗಿದೆ? ಬಿಸಿಲು ಸೂರ್ಯ ಅಂತೂ ಮೊದಲಿನಷ್ಟೇ ಒಂದು ತಾಪಮಾನವಾಗಿದ್ದಾನೆ. ಈಗಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ, ನಾವು ಕಾರ್ಬನ್ ಡೈಆಕ್ಸೈಡನ್ನು ಬಹಳಷ್ಟು ಬಿಡ್ತಾ ಇದ್ದೀವಿ ನಾವು. ಮತ್ತು ಗುಡ್ಡ ಪರ್ವತಗಳನ್ನು ನಾಶ ಮಾಡ್ತಾ ಇದ್ವಿ, ನಮ್ಮ ರೋಡುಗಳನ್ನು ಮಾಡಬೇಕಾಗಿದೆ.
ನಮ್ಮ ದಾರಿಗಳನ್ನು ಮಾಡಬೇಕಾಗಿದೆ. ಆ ಗಿಡಗಳನ್ನು ಮರಗಳನ್ನು ಕಡಿದ ಮೇಲೆ ಆ ಹೀಟನ್ನು ಗಿಡ ಮರಗಳು ಅಬ್ಸರ್ವ್ ಮಾಡ್ಕೊಳ್ತವೆ, ಅವು ಹೀರ್ಕೊಳ್ತವೆ. ಈಗ ನೀವು ಹೀರ್ಕೊಳ್ಳೋದಕ್ಕೆ ಗಿಡ ಮರಗಳನ್ನೇ ಉಳಿಸಿಲ್ಲಪ್ಪ ಅಂತಂದರೆ ಆ ಶಾಖ ನಮ್ಮ ಮೇಲೆ ಬರ್ತದೆ, ಮತ್ತು ನಮ್ಮ ಮೇಲೆ ಬರೋದೇ ಅಲ್ವಾ. ಆ ಶಾಖವನ್ನು ನಾವೇ ತಳ್ಕೊಳ್ಬೇಕಾಗುತ್ತದೆ. ಈಗ ಬಿಸಿಲಾಗಿದೆ ಶಾಖ ಹೆಚ್ಚಾಗಿದೆ ಅಂದರೆ ಏನೂ ಉಪಯೋಗ ಇಲ್ಲ. ಪ್ರಕೃತಿಯನ್ನು ಪ್ರಕೃತಿ ಹಾಗೆ ಬಿಡೋದಕ್ಕೆ ನಾವು ಬಿಡಬೇಕು. ಮತ್ತು ನದಿಗಳ ವಿಷಯಕ್ಕೆ ಬಂದಾಗ ನದಿಗಳಲ್ಲಿ ನಾವು ಹೋಗಿ ಬೇರೆ ದೇಶಗಳ ನದಿಗಳನ್ನು ಪವಿತ್ರ ಅಂತಲೂ ತಿಳ್ಕೊಳ್ಳೋದಿಲ್ಲ ಮತ್ತು ಪೂಜೆನೇ ಮಾಡೋದಿಲ್ಲ, ಆದರೂ ಅಷ್ಟೇ ಸ್ವಚ್ಛವಾಗಿದ್ದಾವೆ. ನಾವು ನಮ್ಮ ದೇಶದಲ್ಲಿ ನದಿಗಳನ್ನು ಎಷ್ಟು ಪೂಜೆ ಮಾಡ್ತೀವಿ, ಎಷ್ಟು ಪವಿತ್ರ ಅಂತ ತಿಳ್ಕೊಳ್ತೀವಿ, ಅಷ್ಟೇ ನಾವು ಆ ನದಿಗಳನ್ನು ಹೊಲಸು ಮಾಡ್ತಾಯಿದ್ದೀವಿ. ನಾವು ಸಣ್ಣ ಸಣ್ಣ ಹಳ್ಳಗಳಂತ ನೋಡಬೇಕು. ಅವ್ರನ್ನ ಒಂದು ಹಳ್ಳಗಳಲ್ಲಿ ಎಷ್ಟೊಂದು ಕಚರ ಬಟ್ಟೆಗಳನ್ನು ಬಿಸಾಕ್ತಾರೆ, ಎಷ್ಟೊಂದು ಪ್ಲಾಸ್ಟಿಕ್ಗಳನ್ನು ಬಿಸಾಕ್ತಾರೆ. ನದಿಗಳನ್ನು ತುಂಬ ಹೊಲಸು ಮಾಡಿಬಿಟ್ಟಿದ್ದಾರೆ. ಏನಾದರೂ ಕಸ ಇದ್ದರೆ ಸುಟ್ಟು ಹಾಕಬೇಕಂತಕ್ಕಂತಹ ಪರಿಜ್ಞಾನವೂ ಜನರಲ್ಲಿಲ್ಲ. ಮತ್ತು ನಮಗೆ ಮಕ್ಕಳು ಬೇಕು, ಮುಂದಿನ ಪೀಳಿಗೆ ಬೇಕು, ವಂಶ ಉಳಿಸ್ಕೊಳ್ಳೋದಕ್ಕೋಸ್ಕರ ವಂಶೋದ್ಧಾರಕ ಬೇಕು. ಆದರೆ ಎಂತಹ ಪ್ರಕೃತಿಯನ್ನು ಆ ಮಕ್ಕಳಿಗೆ ಕೊಟ್ಟು ಹೋಗ್ತಾ ಇದ್ದೀರಿ? ಈ ಮಕ್ಕಳ ಜೊತೆ ನೀವು ಪ್ರೀತಿ ಮಾಡ್ತಾ ಇದ್ದೀರೋ ಅಥವಾ ಅನ್ಯಾಯ ಮಾಡ್ತಾ ಇದ್ದೀರೋ? ಈ ಪ್ರಶ್ನೆ ಕೇಳಬೇಕು ನಮ್ಮನ್ನು ನಾವು, ನಮ್ಮ ಒಳಗಿರ್ತಕ್ಕಂತಹ ಒಂದು ಆತ್ಮಕ್ಕೆ. ಅದನ್ನು ಕೇಳುವವರಾಗಿದ್ದ ಮೇಲೇ ನಾವು ಪ್ರಕೃತಿನ ಚೆನ್ನಾಗಿಟ್ಕೋಬೋದು. ಮುಂದಿನ ಪೀಳಿಗೆಗೂ ಕೂಡ ನಾವು ಚೆನ್ನಾಗಿರ್ತಕ್ಕಂತಹ ಒಂದು ಪ್ರಕೃತಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಸೊ ಎಲ್ಲರೂ ಕೂಡ ನಾವು ಮುಂದಿನ ಪೀಳಿಗೆಗೆ, ನಾವು ಮೊನ್ನೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡಿದೆ ಒಬ್ಬರದು. ಆ ಮಗು ಒಂದು ಫಲಕ ಹಿಡ್ಕೊಂಡಿದೆ. ಏನಪ್ಪ ಅಂದರೆ, ನಮಗೆ ಬದುಕುವುದಕ್ಕೆ ಒಳ್ಳೆಯ ಗಾಳಿ ಕೊಡಿ ಅಂತ. ನನಗಂತೂ ಬಹಳ ಹೃದಯ ಚೂರು ಅಂದ್ಬಿಡ್ತು. ಮುಂದಿನ ಮಕ್ಕಳಿಗೆ ನಾವು ಇಂತಹ ಒಂದು ಒಳ್ಳೆಯ ಗಾಳಿನೂ ಕೂಡ ಕೊಟ್ಟು ಹೋಗ್ತಾ ಇಲ್ವಲ್ಲಪ್ಪ, ನಾವು ಒಂದು ಒಳ್ಳೆಯ ನೀರು ಕೊಟ್ಟು ಕೂಡ ಹೋಗ್ತಾ ಇಲ್ಲ ನಾವು ಅಂತ ನನ್ನ ಮನಸ್ಸಿಗೆ ಬಹಳಷ್ಟು ಬೇಜಾರಾಯಿತು. ನೀವು ಆಸ್ತಿ ಮಾಡ್ತಾ ಇದ್ದೀರಿ, ಮಕ್ಕಳಿಗೆ ದೊಡ್ಡ ದೊಡ್ಡ ಮನೆ ಕಟ್ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ದೊಡ್ಡ ದೊಡ್ಡ ಕಾರು ಬಂಗ್ಲೆ ಎಲ್ಲ ಮಾಡಿ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀರಿ. ಬಟ್ ಆದರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಪ್ರಕೃತಿನ ಬಿಟ್ಟು ಹೋಗ್ತಾ ಇದ್ದೀರಾ, ಒಳ್ಳೆಯ ನೀರನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಒಳ್ಳೆಯ ಹಚ್ಚು ಹಸಿರಿನ ವಾತಾವರಣವನ್ನು ಬಿಟ್ಟು ಹೋಗ್ತಾ ಇದ್ದೀರಾ. ಮತ್ತು ಮಕ್ಕಳು ಬದುಕಬೇಕು ಹೇಗೆ? ನೀವು ನಿಮ್ಮ ಮಕ್ಕಳನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದರೆ, ನಿಜವಾಗ್ಲೂ ಅವರನ್ನು ನೀವು ಮುಂದಿನ ಒಂದು ಭವಿಷ್ಯವನ್ನು ಅವರಿಗೆ ಚೆನ್ನಾಗಿ ಆಗಬೇಕಾಗಿತ್ತಪ್ಪ ಅಂತಂದರೆ ಅವರಿಗೆ ಮೊದಲು ಒಳ್ಳೆಯ ಪ್ರಕೃತಿಯನ್ನು ಕೊಡಿ, ಒಳ್ಳೆಯ ನೀರು ಕೊಡ್ರಿ. ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಸಣ್ಣ ಜನಸಂಖ್ಯೆ ಇದ್ದರೆ ಪ್ರಕೃತಿನೂ ಕೂಡ ಅವರ ಒಂದು ಆಶಯಗಳನ್ನು ಈಡೇರಿಸ್ಬೋದು. ಮಹಾತ್ಮ ಗಾಂಧೀಜಿಯವರು ಮಾತು ಹೇಳ್ತಾರೆ, ಪ್ರಕೃತಿ ನಿಮ್ಮ ಆಸೆಗಳನ್ನು ಈಡೇರಿಸುವುದಕ್ಕೆ ಸಬಲ ಇದೆ, ಆದರೆ ನಿಮ್ಮ ದುರಾಸೆಗಳನ್ನಲ್ಲ ಅಂತ ಹೇಳ್ತಾರೆ ಅವರು. ನಾವು ಮನುಷ್ಯನಲ್ಲಿ ಈಗ ಕೇವಲ ಆಸೆಗಳು ಉಳ್ಕೊಂಡಿಲ್ಲ, ದುರಾಸೆಗಳೇ ಉಳ್ಕೊಂಡ್ಬಿಟ್ಟ. ಅಂಥ ದುರಾಸೆಗಳನ್ನು ಈಡೇರಿಸುವುದಕ್ಕೆ ಪ್ರಕೃತಿ ಹತ್ರ, ಭೂಮಿ ಹತ್ರ ಶಕ್ತಿ ಇಲ್ಲ. ಇರುವಂಥ ಶಕ್ತಿಯನ್ನು ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ನರಕವನ್ನು ಸೃಷ್ಟಿ ಮಾಡಿ ಹೋಗ್ತಾ ಇದ್ದೀವಿ. ಆ ಮಕ್ಕಳು ಆಮೇಲೆ ಕ್ವಶನ್ ಕೇಳ್ತಾರೆ, ನಿಮಗೆ ಎಂತಹ ಪ್ರಕೃತಿಯನ್ನು ಬಿಟ್ಟು ಹೋಗಿದ್ದೀರಪ್ಪ ಅಂತ ಕೇಳಿಸಿ. ನಮ್ಮ ಸ್ವತಂತ್ರ ಸಿಕ್ಕಿದೆ, ನಾವು ಸ್ವತಂತ್ರ ಹೋರಾಟಗಾರರನ್ನು ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆ ಭಾವದಿಂದ ಒಂದು ಧ್ವಜಾರೋಹಣ ಮಾಡುವಾಗ, ಅವರ ಭಾಷಣ ಮಾಡುವಾಗ ಅವರನ್ನು ನೆನಪಿಸ್ಕೊಳ್ತೀವಿ. ಆದರೆ ಮುಂದೆ ನಿಮ್ಮ ಮಕ್ಕಳು ಯಾವ ರೀತಿ ನೆನಪಿಸ್ಕೊಳ್ತಾರೆ ಅಂತಕ್ಕಂಥದ್ದು ನೆನಪಿರಲಿ. ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರು ಎಂಥ ಪ್ರಕೃತಿಯನ್ನು ಬಿಟ್ಟು ಹೋಗಿದ್ದಾರಲ್ಲಪ್ಪ ನಮಗೆ ಅಂತಕ್ಕಂಥದ್ದು ಬೈಗುಳದಿಂದ ನಿಮ್ಗೆ ನೆನಪಿಸ್ಕೊಳ್ತಾರೆ ಅವರು. ಅಂತಹ ನೆನಪು, ಅಂತಹ ಬೈಗುಳ ನಿಮಗೆ ಬೇಕಾ? ನಿಮಗೆ ಎಲ್ಲರಿಗೂ ಬೇಕಾ? ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಮುಂದೆ ನಾವು ಒಳ್ಳೆಯ ಪ್ರಕೃತಿಯನ್ನು ಕೊಟ್ಟು, ಒಳ್ಳೆಯ ನದಿಯನ್ನು ಬಿಟ್ಟು ಹೋಗ್ತಕ್ಕಂತಹ ಸ್ವಲ್ಪ ಆದರೂ ನಾವು ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ತಾ ಹೋದರೆ ಪ್ರಕೃತಿ ತಾನಾಗೆ ಸರಿ ಹೋಗ್ತದದು. ನಾವು ಕಚರ ಹಾಕೋದನ್ನು ಬಿಟ್ಟರೆ ಅದು ಪ್ರಕೃತಿ ತಾನಾಗೆ ಸರಿ ಹೋಗ್ಬಿಡ್ತದದು. ನಾವು ಕಚರ ಹಾಕ್ತಾ ಹೋದ್ವಿ ಅಂತಂದ್ರೇ ಅದು ಗಲೀಜಾಗ್ತದೆ. ಆ ರೀತಿ ನಾವು ಮಾಡ್ದೇನೆ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂದರೆ ಆಧ್ಯಾತ್ಮಿಕತೆ. ನಮ್ಮ ಆಚಾರ್ಯ ಪ್ರಶಾಂತ್ ಅವರು, ನಮ್ಮ ಆಚಾರ್ಯಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ನಮಗೆ ಎಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ನಮ್ಮ ಮನಸ್ಸು ಎಷ್ಟು ಗಲೀಜಾಗಿದೆಯೋ ಅಷ್ಟೇ ಹೊರಗಡೆ ಕೂಡ ನಾವು ಗಲೀಜು ಮಾಡಿಬಿಡ್ತೀವಿ. ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಮೂಲೆಯಲ್ಲಿ ನೋಡಬೇಕು ಎಷ್ಟೊಂದು ಉಗುಳಿ ಎಷ್ಟು ಗಲೀಜು ಮಾಡಿಬಿಡ್ತಾರೆ. ನಮ್ಮ ಆಸ್ಪತ್ರೆಗೆ ಕೂಡ ನಾವು ಬಿಡೋಂಗಿಲ್ಲ ನಾವು. ಸೊ ಇಂತಹ ಒಂದು ನಮ್ಮ ಮನಸ್ಸು ಗಲೀಜಾಗಿದೆ. ಆ ಗಲೀಜು ಹೋಗಬೇಕಪ್ಪ ಅಂತಂದ್ರೆ ನಾವು ಆತ್ಮಜ್ಞಾನವನ್ನು
ಕಲಿಬೇಕು, ಆಧ್ಯಾತ್ಮಿಕತೆಗೆ ಬರಬೇಕು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆಚಾರ್ಯ ಪ್ರಶಾಂತ್ ಅವ್ರು ನೀಡ್ತಾರೆ. ನೀವು ಆಚಾರ್ಯ ಪ್ರಶಾಂತ್ ಅವ್ರನ್ನ ಕನಿಷ್ಠ ಪಕ್ಷ 2 ತಿಂಗಳು 3 ತಿಂಗಳಾದರೂ ಕೇಳೋದಕ್ಕೆ ಫಾಲೋ ಮಾಡಿ. ನೀವು ಬದಲಾಗಲಿಲ್ಲ ಅಂತಂದರೆ ನಾನು ಕೂಡ ಆಚಾರ್ಯ ಪ್ರಶಾಂತ್ ಅವ್ರನ್ನ ಕೇಳೋದನ್ನೇ ಬಿಟ್ಬಿಡ್ತೀನಿ. ಬದಲಾಗಲೇಬೇಕು. ಅದು ನಿಮ್ಮಲ್ಲಿ ಒಳ್ಳೆಯ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಇದ್ದಾಗ ಅವರ ಮಾತನ್ನು, ಯಾರ ಹತ್ರ ಪ್ರಾಮಾಣಿಕತೆ ಇರುತ್ತೆಯೋ ಅವರ ಮಾತನ್ನು, ಅವರ ಕೊಟ್ಟಂತಹ ಜ್ಞಾನವನ್ನು ಅನುಸರಿಸದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸೊ ನಮ್ಮ ಒಳಗಿನ ಒಂದು ನಾವು ಆತ್ಮವನ್ನು ಶುದ್ಧ ಮಾಡಿಕೊಂಡಾಗ ಪ್ರಕೃತಿ ಕೂಡ ತಂತಾನಾಗೆ ಪರಿಶುದ್ಧ ಆಗ್ತದೆ. ನಾವು ಒಳಗಡೆ ಶಾಂತಿಯನ್ನು ಕಂಡುಕೊಂಡ್ವಿಯಪ್ಪ ಅಂದರೆ ಹೊರಗಡೆ ಕೂಡ ಶಾಂತಿ ಬಂದೇ ಬರ್ತದೆ. ಸೊ ಅದು ಯಾವಾಗ ಸಾಧ್ಯ ಆಗ್ತದಪ್ಪ ಅಂದ್ರೆ ಆಧ್ಯಾತ್ಮಿಕತೆಯಿಂದ. ಆ ಆಧ್ಯಾತ್ಮಿಕತೆ ಅಲ್ಲಿ ಬರ್ತಕ್ಕಂಥದ್ದು ಗೀತಾ ಸಮಾಗಮ, ಅಷ್ಟಾವಕರ ಗೀತಾ, ಸಂತ ವಾಣಿಗಳು ಕೂಡ ಅವೆಲ್ಲವನ್ನು ಬೋಧನೆ ಮಾಡ್ತಾರೆ ಆಚಾರ್ಯ ಪ್ರಶಾಂತ್ ಅವರು ತಮ್ಮ ಆಚಾರ್ಯ ಪ್ರಶಾಂತ್ ಆ್ಯಪ್ನಲ್ಲಿ. ಸೊ ಎಲ್ಲರೂ ಕೂಡ ನಾನು ನಮ್ಮ ಮುಂದಿನ ಮಕ್ಕಳಿಗೆ ನಾವು ಒಳ್ಳೆಯ ಪ್ರಕೃತಿಯನ್ನು ಬಿಟ್ಟು ಹೋಗೋಣ, ಒಳ್ಳೆಯ ನದಿಯನ್ನು ಬಿಟ್ಟು ಹೋಗೋಣ, ಅವರಿಗೆ ಉಸಿರಾಡಲಿಕ್ಕೆ ಒಂದು ಒಳ್ಳೆಯ ಗಾಳಿಯನ್ನು ಬಿಟ್ಟು ಹೋಗೋಣ. ಒಳ್ಳೆ ಗಾಳಿನೇ ಇಲ್ಲ, ನೀರೇ ಇಲ್ಲ ಅಂದರೆ ಅವರು ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು ತೊಗೊಂಡು ಅವ್ರು ಏನು ಮಾಡೋದಕ್ಕೆ ಸಾಧ್ಯ? ಸೊ ಅಂಥ ಪ್ರಕೃತಿನ ಬಿಟ್ಟು ಹೋಗೋದಕ್ಕೆ ನಾವು ಮೊದಲು ಒಳಗೆ ನಾವು ಸ್ವಚ್ಛವಾಗಬೇಕು, ನಾವು ಮನಸ್ಸು ಸ್ವಚ್ಛವಾಗಬೇಕು. ಆ ಸ್ವಚ್ಛ ಮಾಡತಕ್ಕಂಥ ಕೆಲಸ ಮಾಡೋರು ಆಚಾರ್ಯ ಪ್ರಶಾಂತ್ ಅವರು. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಆಚಾರ್ಯ ಪ್ರಶಾಂತ್ ಅವರನ್ನು ಕೇಳೋದಕ್ಕೆ ಶುರು ಮಾಡಿ. ನಿಮಗೆ ನನ್ನ ಮಾತುಗಳು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.